ಇವತ್ತು ನಾವು ಮಾತಾಡೋಣ ಸ್ಟಾಕ್ ಮಾರ್ಕೆಟ್ ಯಾವ ಥರ ಕೆಲಸ ಮಾಡುತ್ತೆ ಅಂತ. ಅದನ್ನು ಕಂಟಿನ್ಯೂ ಆಗಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇದು ಭಾರತ್ ಏರ್ಟೆಲ್ ಅಂತ. ಇದ್ರ ಬೆಲೆ ಇವತ್ತು 1910 ಇದೆ ಅಂದ್ಕೊಳ್ಳಿ. ಅದೇ ಈ ಬೆಲೆ ಸುಮಾರು 1 ರಿಂದ 2 ತಿಂಗಳು ಬಿಟ್ಟು 1,000 ಅಥವಾ 2,000, 2,000, 2,500, 2,600 ಪ್ರೈಸ್, ಈ ಥರ ಪ್ರೈಸ್ ಯಾವ ಥರ ಆಗುತ್ತೆ ಅಂತ ಅದನ್ನ ಅದ್ರ ಬಗ್ಗೆ ಇವತ್ತು ಕಂಪ್ಲೀಟಾಗಿ ಮಾತಾಡೋಣ. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡಿ. ಒಬ್ಬ ರೈತ ಇರ್ತಾನೆ. ಒಂದು ಚೀಲ ಮಾವಿನ ಹಣ್ಣು 1,000 ಕೊಟ್ಟು ತಗೊಂಬಂದಿರ್ತಾನೆ. ಅದನ್ನೀಗ ಮಾರ್ಕೆಟ್ಗೆ ತಗೊಂಡೋಗಿ ಮಾರ್ಕೆಟ್ಗೆ ಹೋಗ್ತಾನೆ. ಸಡನ್ಲಿ ಅವ್ರಿಗೆ ಮಾರ್ಕೆಟಲ್ಲಿ ಯಾವುದೇ ಥರ ಬೈಯರ್ಸ್ ಸಿಗಲ್ಲ, ಯಾವುದೇ ಥರ ಡಿಮ್ಯಾಂಡ್ ಸಿಗಲ್ಲ. ಅದೇ ಸ್ವಲ್ಪ ಹೊತ್ತು, 10-15 ನಿಮಿಷ ಆ ಥರ ಆದಮೇಲೆ ಸುಮಾರು 500-ರಿಂದ 600 ಜನ ಆ ಮಾವಿನ ಹಣ್ಣನ್ನು ತಗೊಳ್ಳೋಕ್ಕೆ ಬರ್ತಾರೆ ಮಂದಿ. ಆಗ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತಲ್ಲ. ಹೆಂಗಾಗುತ್ತೆ ಅಂದರೆ, ಡಿಮ್ಯಾಂಡ್ ಜಾಸ್ತಿ, ಸಪ್ಲೈ ಕಡಿಮೆ ಆಗುತ್ತೆ. ಅದೇ ಥರ ಡಿಮ್ಯಾಂಡ್ ಜಾಸ್ತಿ, ಸಪ್ಲೈ ಕಡಿಮೆ ಇದ್ದಲ್ಲಿ ಆವಾಗ ಮಾವಿನ ಹಣ್ಣಿನ ಬೆಲೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಈಗ ಮಾವಿನ ಹಣ್ಣು KGಗೆ ಆ ಚೀಲ 1,000 ಕೊಟ್ಟು ತಗೊಂಬಂದಿದ್ದ ರೈತ, ಈಗ ಒಬ್ಬ ಬಂದು ನನಗೆ ಚೀಲ 5,000 ಆ ಥರ ಬೇಕು, ಆ ಥರಕ್ಕೆ, ಯಾಕಂದರೆ ಮುಂದೆ ಡಿಮ್ಯಾಂಡ್ ಇದೆ. ಅವ್ನು ತಗೊಂಡು ಭಾಳ ರೇಟಿಗೆ ಮಾರ್ತಾನೆ. ಇದೇ ಥರ ಕೂಡ ಸ್ಟಾಕ್ ಮಾರ್ಕೆಟ್ ಕೂಡ ಇದೇ ಥರನೇ ವರ್ಕ್ ಆಗೋದು. ಫಾರ್ ಎಕ್ಸಾಂಪಲ್ ಈ ಸ್ಟಾಕ್ನ ತಗೊಳ್ಳೋಣ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ, ಇದನ್ನ ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಜನ ಏನು ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಈಗ ಅಪ್ಸೈಡ್ ಟ್ರೆಂಡ್ ತೋರಿಸ್ತಾ ಇದೆ. ಈಗ ಜನ ಬೈಯರ್ಸ್ ಎಲ್ಲ ಇಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಈ ಪೊಸಿಷನಲ್ಲಿ. ಈಗ ಬೈಯರ್ಸ್ ಎಲ್ಲ ಆ್ಯಕ್ಟಿವ್ ಆಗಿದ್ದಾರೆ. ಈಗ ಎಲ್ಲರೂ ಬೈಯರ್ಸ್ ಎಲ್ಲ ಬೈ ಮಾಡ್ತಾರೆ. ಜಸ್ಟ್ ಅದೇ ಥರ ಮಾರ್ಕೆಟ್ ಈ ಥರ ಬೈ ಮೂವ್ ಹೋಗುತ್ತೆ. ಇಲ್ಲಿದ್ದ ಪ್ರೈಸ್ 418 ಇದ್ದಿದ್ದ ಪ್ರೈಸ್ ಸಡನ್ಲಿ 440, 450 ಈ ಥರ ಆಗುತ್ತೆ. ಇದೇ ಥರ ಈ ಥರ ಆದಮೇಲೆ ಅದೇ ಸಡನ್ಲಿ ಸೆಲ್ಲರ್ಸ್ ಏನು ಮಾಡ್ತಾರೆ, ಇಲ್ಲಿ ನೋಡಿ, ಸೆಲ್ಲರ್ಸ್ ಎಷ್ಟು 320 ಇತ್ತು. ಇಲ್ಲಿ ಕಂಪ್ನಿ ಅಷ್ಟೇ ಗ್ರೋತ್ ಇಲ್ಲ, ಚೆನ್ನಾಗಿಲ್ಲ, ಆ ಥರ ಎಲ್ಲ ನೋಡಿಕೊಂಡು ಕಂಪ್ನಿ ಲಾಸಲ್ಲಿ ಬರುತ್ತೆ ಆ ಥರ ಅಂದ್ಕೊಂಡು ಸೆಲ್ಲರ್ಸ್ ಎಲ್ಲ ಫುಲ್ಲು ಆ್ಯಕ್ಟಿವ್ ಆಗಿ ಇಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವ್ ಎಲ್ಲರೂ ಸೆಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿಗೆ 260 ಈ ಥರ ಪ್ರೈಸ್ ಬಿದ್ದಿದೆ. ಇದೇ ಥರ ಸ್ಟಾಕ್ ಮಾರ್ಕೆಟ್ ಕೂಡ ಇದನ್ನೇ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತ ಕರಿತೀವಿ. ಎಷ್ಟು ಬೈಯರ್ಸ್ ಇರ್ತಾರೆ, ಎಷ್ಟು ಸೆಲ್ಲರ್ಸ್ ಇರ್ತಾರೆ, ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋದ ಮೇಲೇ ಪ್ರೈಸ್ನ ಡಿಮ್ಯಾಂಡ್ ಮತ್ತು ಪ್ರೈಸ್ ಯಾವ ಥರ ನಿರ್ಧಾರವಾಗುತ್ತೆ ಅಂದರೆ, ಬೈಯರ್ಸ್ ಮತ್ತು ಸೆಲ್ಲರ್ಸ್ ಮಧ್ಯೆ ನಮಗೆ ಗೊತ್ತಾಗೋದು ಯಾವ ಥರ ಮೇಲೆ ಹೋಗುತ್ತೆ ಇಲ್ಲ ಅಂತೇಳಿ. ಇದೇ ಥರ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ. ಇದೇ ಥರ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.